ನೋಡಿ, ಇವಾಗ ನಾನು ಹೇಳ್ಕೊಡ್ತಾ ಇರೋಂಥ ಶ್ಲೋಕ ಗಜೇಂದ್ರ ಮೋಚಕ ಸ್ತೋತ್ರ. ಈ ಶ್ಲೋಕ ನಿಮಗೆ ತುಂಬ ಕಷ್ಟ ಆಗಿಬಿಟ್ಟಿರುತ್ತಲ್ಲ, ಈ ಜೀವನನೇ ಸಾಕಪ್ಪ ನನಗೆ ಅನಿಸ್ಬಿಟ್ಟಿರುತ್ತಲ್ಲ, ಆವಾಗ ಇವತ್ತಿಂದು ಕಷ್ಟ ಇವತ್ತೇ ಕಳಿಬೇಕು ಅಂದರೆ ನೋಡಿ, ನಾನೊಂದೀಗ ನಿಮಗೆ ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ. ಆ ಶ್ಲೋಕ ಒಂದು ದಿನಕ್ಕೆ 3 ಸಾರನೇ ಕೇಳ್ಬೋದು, ಮತ್ತು 7 ಸಾರನೇ ಕೇಳ್ಬೋದು, 11 ಸಾರನೇ ಕೇಳ್ಬೋದು. ಅವತ್ತಿನ ದಿನ ಅವತ್ತೇ ಕಳೆದೋಗುತ್ತೆ. ಮತ್ತು ಇದಕ್ಕೇನು ಸ್ನಾನ ಗಿನ ಬೇಕಿಲ್ಲ. ದೇವ್ರ ಮುಂದೆ ಎದ್ದು ಬಂದ ಕೂಡಲೇ ಮುಖ ತೊಗೊಂಡು ಮುಖ ತಗೊಂಡು ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಕೇಳಿದರೆ ಸಾಕು. ಕಣ್ಣು ಮುಚ್ಕೊಂಡು ಒಂದು ತುಪ್ಪದ ದೀಪ ಹಚ್ಚಿ ಕೇಳಿದ್ರೆ ಇದ್ರ ಹೆಸರು ಗಜೇಂದ್ರ ಮೋಚಕ ಸ್ತೋತ್ರ. ನೋಡಿ, ಇವಾಗ ಕೇಳಿಸ್ತಾ ಇದ್ದೀನಿ ನೋಡಿ, आहेदम् आदिपुरुषाखिल लोकनाथ तीर्थश्रव श्रवण मंगल नामधेय श्रुत्वा हरिस्तमरणार्ति नमः प्रमेयः चक्रायुधः पदगराज पूजादिरूढः चक्रेण नक्रवदनं विनिपाट्य तस्मा दस्ते प्रगृह्य भगवान् कृपयोज्जहारः. ಇಷ್ಟೇ ಈ ಶ್ಲೋಕ. ಇದರ ಹೆಸರು ಗಜೇಂದ್ರ ಮೋಚಕ ಸ್ತೋತ್ರ. ನೋಡಿ, ನೀವು ಬಸ್ನಾಗ ಹೋಗ್ತಾ ಇದ್ರು ಇವತ್ತು ಕಷ್ಟ ಬಂದ್ಬಿಟ್ಟೈತಪ್ಪ ಹೆಂಗಪ್ಪ ಅಂತಂದರೆ ಬಸ್ನಾಗಿದ್ದವು ಕೇಳ್ಬೋದು, ಎಲ್ಲೇನೋ ಹೊರಗಡೆ ಓಡಾಡ್ತಿದ್ರು ಕೇಳ್ಬೋದು, ಮಕ್ಕಂಡಾಗ ಇವತ್ತು ಕಷ್ಟ ನನಗೆ ಸಾಕಾಗಿದೆ ಅಂತ ನಿಮ್ಗೆ ಅನಿಸಿದಾಗ ಎಲ್ಲೇ ಇರಲಿ, ಮಲ್ಕೊಂಡಿರಲಿ, ಎದ್ದಿರಲಿ, ಎಲ್ಲೇ ಹೋಯ್ತಾ ಇರಲಿ, 3 ಸಾರಿ 7 ಸಾರಿ 11 ಸಾರಿ ಕೇಳಿದರೆ ಸಾಕು. ನೋಡಿ, ಈ ಗಜೇಂದ್ರ ಮೋಕ್ಷದ್ದು ಒಂದು ಕತೆ ಹೇಳ್ತಾ ಇದ್ದೀನಿ. ಗಜೇಂದ್ರ ತನ್ನ ಪರಿವಾರ ಸಮೇತ ಒಂದು ಕೊಳದಲ್ಲಿ ಈಜಾಡಕ್ಕೆ ಹೋಗಿದ್ದಂತೆ. ಅಲ್ಲಿ ಈಜಾಡಬೇಕಾದ್ರೆ ಸಂತೋಷದಿಂದ ತನ್ನ ಪರಿವಾರ ಕರ್ಕೊಂಡು ಸಂತೋಷದಿಂದ ಈಜಾಡ್ತಾ ಇತ್ತಂತೆ. ಆವಾಗ ಎಲ್ಲಿದ್ದೋ ಬಂದು ಮೊಸಳೆ ಕಾಲು ಹಿಡಿದ್ಬಿಟ್ಟೈತೆ. ಆವಾಗ ಗಜೇಂದ್ರನಿಗೆ ತುಂಬ ನೋವಾಗ್ಬಿಟ್ಟೈತಿ. ಆವಾಗ ಒಂದು ತಾವರೆ ಹೊಡ್ಕೊಂಡು ಸೊಂಡಿ ಎತ್ತಿ, ನನ್ನಪ್ಪ ಶ್ರೀಮನ್ನಾರಾಯಣ ಎಲ್ಲಿದೆಯಾ ಲೋಕಪಾಲಕನೇ, ನನಗೆ ಕಷ್ಟ ಬಂದು ಒದಗಿದೆ ಅಂಥೇಳಿ ಈ ಶ್ಲೋಕ ಹೇಳಿದ್ದೆ. ಕಣ್ಣು ಮುಚ್ಚಿನ ಹೇಳಿ ಶ್ಲೋಕ ಹೇಳೋಕ್ಕೆ ನಿಲ್ಲಿಸೇ ಇಲ್ಲ. ಆವಾಗಲೇ ಶ್ರೀಮನ್ನಾರಾಯಣ ಎಲ್ಲಿದ್ದರೆ ಏನೋ ಬಂದ್ಬಿಟ್ಟು ಆ ಮೊಸಳೆ ಕಾಲು ಸೀಳ್ಬಿಟ್ಟು ಆ ಗಜೇಂದ್ರ ಮೋಕ್ಷನಿಗೆ ಪರಿಹಾರ ಮಾಡ್ಯಾರ. ಅದ್ರಂಗೆ ನಾವು ಎಂಥ ಕಷ್ಟ ಬರಲಿ ಅವತ್ತಿನ ದಿನ ಆ ಶ್ಲೋಕ ಹೇಳ್ಬಿಟ್ರೆ ಡೈಲಿ ಕೇಳ್ತಾ ಇದ್ದರೆ ನಮ್ಮ ಕಷ್ಟ ಬಂದಾಗ ನೋಡಿ ಎಷ್ಟು ಬೇಗ ನಮಗೆ ಪರಿಹಾರ ಆಗುತ್ತೆ. ಗಜೇಂದ್ರ ಮೋಚಕ ಸ್ತೋತ್ರ ಪುರಾಣ ಕಾಲದಿಂದ ಬಂದಿರೋಂಥವು, ಇವು ಸುಳ್ಳಲ್ಲ, ಋಷಿ ಮುನಿಗಳು ಮಾಡಿಕೊಟ್ಟಿರೋವಂಥವು. ನೋಡಿ, ನಿಮಗೆ ಯಾವಾಗ ಕಷ್ಟ ಬರುತ್ತೆ ಅವಾಗ ಕೇಳ್ಕೊಳ್ಳಿ. ಇಷ್ಟೇ ಇದ್ರ ಶ್ಲೋಕದ್ದು.